ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಾನು ಒಂದು ವಿಷಯ ತಿಳಿಸ್ಬೇಕಾಗಿತ್ತು. ನಂದು 2ನೇ ಚಾನಲ್ ಇತ್ತಲ್ಲ, ಕನ್ನಡ ಕಾರ್ಟೂನ್ ಸೀರಿಯಲ್ ಅಂತ. ಅದನ್ನು ನಾನು ಅದರೊಳಗೆ ಸೀರಿಯಲ್ಗಳು ಮಾಡಿ ಹಾಕ್ತಾಯಿದ್ನಿ. ತಾಯಿಲ ತಬ್ಲಿ ಅಂತ ತುಂಬ ಚೆನ್ನಾಗಿದೆ ಸೀರಿಯಲ್ಲು. ಅದನ್ನು ಯಾರೂ ನೋಡ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಅದರೊಳಗಿರೋನ ವೀಡಿಯೋನ ಇದ್ರೊಳಗನ ಹಾಕ್ಕೊತ ಬರ್ತೀನಿ. ಇದ್ರೊಳಗೆ ಕಂಟಿನ್ಯೂ ಮಾಡ್ಕೊತ ಬರ್ತೀನಿ. ಒಂದು ಅಕ್ಕ ತಂಗಿ ಸೀರಿಯಲ್ಲು, ಒಂದು ತಾಯಿಲದ ತಬ್ಲಿ ಎಪಿಸೋಡ್ಗಳನ್ನ ನಾನು ಹಾಕ್ಕೊತ ಬರ್ತೀನಿ. ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನ್ಸಿರ ಕಮೆಂಟ್ ಒಳಗೆ ತಿಳಿಸಿ. ನಾನು ಅದರೊಳಗೆ ಹಾಕ್ಬೇಕಂದ್ರೆ ಹಾಕ್ತೀನಿ. ಯಾಕಂದ್ರೆ ನಾನು ವಿಡಿಯೋ ಮಾಡಿ ಮನೆ ಕೆಲಸ ಮಾಡಿ 2 ಚಾನಲ್ಗೆ ಒಂದೊಂದು ವಿಡಿಯೋ ಹಾಕೋದು ಪ್ರಾಬ್ಲಮ್ ಆಗತ್ತೈತಿ. ಹಾಗಾಗಿ ಇದೇ ಚಾನಲ್ಗೆ ನಾನು 2 ಕಥೆನ ಮಾಡಿ ಹಾಕ್ತೀನಿ. ನಿಮ್ಗೆ ಇಷ್ಟ ಆಗೇ ಅನ್ನಿಸ್ತೈತಿ. ತಾಯಿಲ ತಬ್ಲಿ ಭಾಳ ಚೆನ್ನಾಗೈತಿ ಸೀರಿಯಲ್ಲು. ನೋಡ್ಕೊತ ಹೋಗಿ, ಮುಂದೆ ಚೆನ್ನಾಗಿರುತ್ತೆ. ಬನ್ನಿ, ಈ ವಿಡಿಯೋನ ನಿಮಗೆ ಇದ್ರೊಳಗೇನೆ ಹಾಕ್ತೀನಿ, ನೋಡಿ. ನಿನ್ನೆ ಮಳೆಗೆ ತೋರಿಸ್ಕೊಂಡು ಇನ್ನೂ ತಗೊಂಡು ಹೋಗಿಲ್ಲ. ಇವತ್ತು ನಾನು ಮಗಳು ಬರ್ತಾಳಂತ ಹೇಳಿ ಎಷ್ಟು ಚಂದರ ರೆಡಿ ಮಾಡ್ಯಾನ ನೋಡಿ. ನಾನು ಮಸ್ತಾಗೈತಲ್ಲ ರಂಗೋಲಿ, ಭಾಳ ಚಂದ ಕಾಣತದೆ. ನಮ್ಮ ಬಾಗ್ಲ ಮಸ್ತ್ ಕಾಣತದೆ. ಥಂಡಿಗೆ ಬಿಸಿಲು ಕಾಸಕತ್ತೆ. ನಂದಿಟ್ಟ ಬಿಸಿಲು ಇನ್ನೊಟ್ಟು ಆ ಕಡೆ ಹೋಗ್ಬೇಕು. ಆ ಕಡೆ ಬಿಸಿಲು ಐತಿ, ಒಂದೀಟು ಬಿಸಿಲು ಕಾಸ್ಕೊಂತ ಕುಂಡಿರ್ತಾನೆ. ಥಂಡಿ ಇಲ್ಲ, ನಾನು ಆಡ್ತೀನಿ, ನಂಗೆ ಬೇಕು. ನಾನು ಕೊಡಲ್ಲ ಹೋಗಿ. ನೋಡು ಅಬ್ಬಿ, ಸುಮ್ಮನೆ ಕೊಟ್ಬಿಡು, ಇಲ್ಲಾಂದ್ರೆ ಅಮ್ಮಂಗೆ ಹೇಳ್ತೀನಿ. ನಾ ಕೊಡಲ್ಲ ಕಣೆ, ಕೊಡಲ್ಲ. ಏ ಮಕ್ಳ, ಬನ್ನಿ ಇಲ್ಲಿ. ಏನ್ ಬಡ್ದಾಡ್ತಾ ಇದ್ದೀರಿ ಇಬ್ರು? ಅಪ್ಪಿ, ಅಂಜು, ಇಬ್ರು ಬನ್ನಿ. ನೋಡಜ್ಜಿ, ನಾನು ಅಲ್ಲಿ ಇದನ್ನ ತಗೊಂಡಿದ್ದೆ, ಚಾಕ್ಲೇಟ್ ಅಪ್ಪನ ಹತ್ರ ದುಡ್ಡಿಸ್ಕೊಂಡು. ಇವನು ಬಂದು ಅದನ್ನ ಕಸ್ಕೊಂಡು ತಿಂದ್ಬಿಟ್ಟ. ಅದಕ್ಕೆ ನನಗೆ ಮತ್ತೆ 2 ಗೋಲಿ ತಗೊಂಡಿದ್ದೆ ನಾನು. ಹುಡುಗನ ಆಡಕ್ಕೆ ನನಗ್ ಬೇಕು ಅಂತ ಗೋಲಿನೂ ಕಸ್ಕೊಂಡ. ಅಜ್ಜಿ ನೋಡಿ, ಬಾಳ ಕಾಡ್ತಾ ಇದ್ದಾನೆ, ಹೊಡೆದು ಬಿಡ್ತೀನಿ ಈಗ. ಅಯ್ಯೋ ನನ್ ಬಂಗಾರ, ಈ ಕಡೆ ಬಾಮ್ಮ, ಈ ಕಡೆ ಬಾ. ಅಲ್ಲಿ ರಂಗೋಲಿ ಹಾಕಿದ್ದೇನೆ, ಎಲ್ಲ ತೊಳಿತಾ ಇದೀನಿ ನೋಡಮ್ಮ. ಬಾಯಿಲಿ, ಇಲ್ಲಿ ಬಾಯಿ. ಅಮ್ಮ, ಏನಂತ ಇವ್ರದು ನಿನ್ ಗಲಾಟೆ? ಏನಿಲ್ಲಪ್ಪ, ಮಕ್ಕಳ ಹಂಗೆಲ್ಲ. ಏಯ್ ಅಂಜು, ಅಭಿ, ಬರ್ರಿ ಇಲ್ಲಿ. ಮೊದ್ಲೇ ಅಜ್ಜಿಗೆ ಹುಷಾರಿಲ್ಲ, ನೀವು ಆಕೆನ ಕಾಡ್ಬೇಡ, ಬನ್ನಿ. ಹೌದಮ್ಮ, ನೀನೇನು ಹುಡುಗನ? ಹುಡುಗರಷ್ಟೇ ಗೋಲಿ ಆಡಬೇಕು, ನೀನು ಬೇರೆ ಏನಾದ್ರು ಆಟ ಆಡು. ಗೋಲಿ ತೊಗೋಬಾರ್ದಮ್ಮ ನೀನು. ನಿನ್ನ ಫ್ರೆಂಡ್ಸ್ ಎಲ್ಲ ಗೋಲಿ ಆಡಬಾರ್ದಮ್ಮ. ನೀನು ಓದ್ಕೋಬೇಕು. ಮನೆ ಲಕ್ಷ್ಮಿ ನೀನು. ಚಂದಮ್ಗೆ ಓದ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ, ಅಜ್ಜಿಗೆ ನಮಸ್ಕಾರ ಮಾಡಿ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ, ವಿದ್ಯಾಭ್ಯಾಸ ಕಲಿತು ತಮ್ಮನಿಗೂ ಹೇಳ್ಕೊಡ್ಬೇಕು. ಆಟ ಪಾಠ ಎಲ್ಲ ಆಡಬಾರ್ದಮ್ಮ. ನೀನು ಆಡೋದಾದರೆ ಕುಂಟೆ ಬಿಲ್ಲೆ ಆಡು. ಆಮೇಲೆ ಹೀಗೆ ಹಗ್ಗ ತಗೊಂಡು ಹಿಂಗೆ ಜಂಪಿಂಗ್ ಮಾಡ್ತಾರಲ್ಲ, ಅದನ್ನು ಮಾಡು, ಹೈಟ್ ಆಗ್ತೀಯ. ಮತ್ತು ಹೀಗೆಲ್ಲ ಅದು ಗೋಲಿ ಅದು ಆಡಬೇಡಮ್ಮ. ಇದೆಲ್ಲ ಗಂಡು ಹುಡುಗರು ಆಡೋದು, ಸರಿನಾ? ನನ್ನ ಬಂಗಾರಮ್ಮ ನೀನು, ನನ್ನ ಮನೆ ಮಹಾಲಕ್ಷ್ಮಿ ನೀನು. ನೀನೇ ನನ್ನ ಮನೆ ಮುದ್ದಿನ ರಾಣಿ. ನಾನು ಹಂಗೆಲ್ಲ ಮಾಡಲ್ಲಮ್ಮ. ಅಲ್ಲ, ಮನೆಗೆ ಹೆಣ್ಣು ಹುಟ್ಟಿದ್ರೆ ಮಹಾಲಕ್ಷ್ಮಿ ಹುಟ್ಟಿದಂಗಮ್ಮ. ನೀನು ಆ ರೀತಿ ಎಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಕೆಲವೊಬ್ರು ಹಂಗಿರ್ತಾರೆ, ಹಾಗಂತ ಎಲ್ಲ ತಂದೆಯರು ಹಾಗೆ ಇರಲ್ಲ. ನನ್ನ ಮನೆ ಮಹಾಲಕ್ಷ್ಮಿ ಮೊದಲು ನೀನು, ಆಮೇಲೆ ಅವನು ನನ್ನ ಮನೆ ರಾಜ, ಸರಿನಾ? ಹಾಗೆಲ್ಲ ಇದನ್ನ ಮಾಡಬಾರ್ದು. ಹೆಣ್ಮಕ್ಳು ಏನು ಆಡಬೇಕು ಅದನ್ನು ಹೇಳ್ತಾ ಇದ್ದೀನಿ. ನೀನು ದೊಡ್ಡೋಳಲ್ವಾ? ಈಗ ಎಷ್ಟನೇ ಕ್ಲಾಸ್ ಹೋಗ್ತಾ ಇದೆಯಾ ಹೇಳು ನೀನು? ಗುಡ್ ಗರ್ಲ್ ಅಲ್ವಾ? ನೀನು ಶಾನೆ ಆಗಬೇಕು. ಓದೋದ್ರಲ್ಲಿ ABCD A4 ಆ್ಯಪಲ್ ಇದೆಲ್ಲ ಓದ್ಕೋಬೇಕು, ಸರಿನಾ ಮಗಳೇ? ನೀನು ನನ್ನ ಮುದ್ದು ಮಗನೇಗನು. ನನ್ನ ಮನೆ ವಾರಸ್ತಾರ ನೀನೇ ಅಲ್ವಾ?
ಹಂಗೆಲ್ಲ ಇದನ್ನು ಮಾಡಬಾರ್ದು. ಇಬ್ಬರು ನೀವು ಅಣ್ಣ ಇದು ತಮ್ಮ ಅಕ್ಕ ಇಬ್ಬರು ಚೆನ್ನಾಗಿ ಓದ್ಕೊಂಡು ಅಭ್ಯಾಸ ಮಾಡಿ. ಆಟ ಎಲ್ಲ ಬಿಡಿ. ಅಜ್ಜಿಗೆ ಹುಷಾರಿಲ್ಲ, ಅವ್ರಿಗೆ ತೊಂದರೆ ಕೊಡಬೇಡಿ, ಹೋಗಿ ನೀವು. ಅಕ್ಕ ಬಾರಿ, ಇಬ್ರು ಆಟ ಆಡಲ್ಲ, ನನ್ ತಪ್ಪಾಯ್ತು, ಸಾರಿ ಅಕ್ಕ. ಹಾಯ್ ಫ್ರೆಂಡ್ಸ್, ಇವರು ನನ್ನ ಎರಡು ಮುದ್ದು ಮೊಮ್ಮಕ್ಕಳು. ಇವನ ಹೆಸರು ಅಭಿ ಅಂತ, ಅವಳ ಹೆಸರು ಅಂಜು ಅಂತ. ಇವೆರಡು ನನ್ನ ಮುದ್ದು ಮೊಮ್ಮಕ್ಕಳು. ಹಂಗ ಅವ್ನು ನನ್ನ ಮಗನ ಮಕ್ಕಳು. ಇವತ್ತು ನನ್ನ ಮಗಳು ಬರ್ತಾ ಇದ್ದಾಳೆ. ಅವಳ ಮಕ್ಕಳನ್ನು ನಾನು ನಿಮಗೆ ತೋರಿಸ್ತೀನಿ. ಹುಷಾರ್ ಅಮ್ಮ, ಹುಷಾರಾಗಿದೆ ಈಗ. ಯಾಕೋ ಭಾಳ ಕೆಮ್ಮಿಸ್ತಾ ಇದೆಪ್ಪ. ಕೆಮ್ಮುಂದು ಹೋಗಿಲ್ಲ ನೋಡು, ಅದಕ್ಕೆ ಆ ಕಡೆ ಎಲ್ಲ ತಂಪಿತ್ತು, ಇಲ್ಲೊಂದು ಚೂರು ಬಿಸಿಲಿದೆಯಲ್ಲ, ಇಲ್ಲಿ ಬಂದು ಕುಂತ್ಕೊಂಡಿದ್ದೀನಿ. ಗಿಡಗಳಿಗೆ ನೀರು ಬಿಡಬೇಕಿತ್ತು. ನಾನೇ ಬೆಳಗ್ಗೆ ಕಸ ಹೊಡೆದು ಬಾಗಿಲಕ್ಕೆ ನೀರು ಕೊಚ್ಚಿ ಇವತ್ತು ಮನೆಗೆ ಮಗಳು ಬರ್ತಾಳಲ್ಲ, ಹಾಗಾಗಿ ತುಳಸಿ ಪೂಜೆನೂ ಮಾಡಿದೆ. ಮೊನ್ನೆ ನಂಗೆ ಹುಷಾರಿಲ್ಲ, ಅವಳಿಗೂ ನಡ ಮುರಿದೈತೆ ಅಂತ ತುಳಸಿ ಮದುವೆ ಮಾಡಲಿಲ್ಲ. ಹಂಗೆ ಇವತ್ತೊಂದಿಟ್ಟು ಸಂಕ್ಷಿಪ್ತ ಪೂಜೆ ಮಾಡಿಬಿಟ್ಟಿದ್ದೀನಿ ನಾನು. ನನ್ನ ಕೈಲಿ ಅಷ್ಟೇ ಗೊತ್ತದ ಅಷ್ಟೆ. ಜೋರು ನೆಗಡಿ ಕೆಮ್ಮ ಎಲ್ಲ ಗಂಟ್ಲು ಹಿಡ್ಕೊಂಡ್ಬಿಟ್ಟೈತಿ. ಚಳಿಗೆ ಎಲ್ಲರಿಗೂ ಕಸ ಇರ್ಬಾರ್ದತ್ ನೋಡಪ್ಪ. ಮನೆ ಬೇರೆ ಮಳೆ ಆದ ತೊಟ್ಟೆ ಎಲ್ಲ ತುಂಬಿತ್ತಲ್ಲ, ಅದನ್ನ ತುಂಬ ಒಗದ್ಬಿಟ್ನಿ. ಹಿಂಗಾಗ್ಬಿಟ್ಟೈತಿ. ಹಿತ್ಲಲ್ಲಿ ಕಟ್ಟಿಗೆ ಇಟ್ಬಿಟ್ಟಿದ್ಯಾ ನೀನು? ಒಂದು ತಗಡು ಬಡಿಸಿಲ್ಲ, ಮೇಲೇನೂ ಇಲ್ಲ, ಒಂದು ತಟ್ಟು ಹಚ್ಚಿಲ್ಲ, ಎಲ್ಲ ತಂದು ಅಟ್ಲಕ್ಕೆ ಇಡ್ಕೊಡ್ದ ಅಂದ್ರೆಪ್ಪ ಕಾಲ ಬಿದ್ದೋದು ನನ್ನ ಮಗನ ನಾನು. ನೋಡಮ್ಮ, ನೀನು ಏನು ಹೆಚ್ಚು ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಅವಳು ಮಾಡ್ತಾಳೆ, ಅವಳು ಒಳ್ಳೆ ಇದ್ದಾಳೆ, ಎಲ್ಲ ಕೆಲಸ ಮಾಡ್ತಾಳೆ. ನೀನೇ ಮೇಲೆ ಬಿದ್ದು ಮಾಡೋಕ್ಕೆ ಹೋಗ್ಬೇಡ. ಸ್ವಲ್ಪ ಎಲ್ಲ ಲಿಮಿಟಲ್ಲಿ ಇರಲಿ. ಅಷ್ಟೊಂದು ಎಲ್ಲ ಕೆಲಸ ಮಾಡಿದ್ರೆ ನಿಮಗೆ ಸುಸ್ತಲ್ಲ. ನೋಡಿ, ಬಿಸಿಲು ಕಾಸ್ಕೊಂತ ಕುಂತಿದ್ದೆ ತಂಡಿಗೆ. ಸರಿ, ಇವತ್ತು ಬರ್ತಾಳ ತಂಗಿ? ಅಲ್ಲಪ್ಪ, ಒಂಚೂರು ಮನಿತನ ಹೋಗಿ ಕರ್ಕೊಂಡ್ಬಂದಿದ್ರೆ ಆಕಿತ್ತಲ್ಲಪ್ಪ. ಮಕ್ಕಳನ್ನ ಕರ್ಕೊಂಡು ಹೆಂಗೆ ಬರ್ತಾಳಕಿ? ಅಲ್ಲ ಪಾಪ, ಕಾರ್ ಗಾಡಿನೂ ಐತಿ, ಹೋಗೋದು ಹೋಗಿ ಬಾಡಿಗೆ ಇದೆ, ಒಂದೀಟ್ ಕರ್ಕೊಂಡ್ಬಂದಿದ್ರೆ ಆಕಿತ್ತ. ಈಕಿಗೆ ಆಕೆ ಬರೋದ ನಮಗೆ ಬ್ಯಾಡಾಗೈತಿ ಅಂತಂದ್ರೆ ಈಕಿನ ಕಾರ್ ಗಾಡಿ ಹೋಗಿ ಸುಂದ್ರಿನ ಕರ್ಕೊಂಡು ಬರ್ಬೇಕಂತ. ಏನು ಇವ್ರ ಅಪ್ಪನ ಮನೆ ಕಾರ್ ಗಾಡಿ ಕರ್ಕೊಂಡು ಬರ್ತಾರೆ ಆಕಿನ. ನನ್ನ ಗಂಡನ ಕಾರ್ ಗಾಡಿ, ನನ್ನ ಗಂಡನ ಮನೆ. ಬಂದ್ಬಿಟ್ಲಿಕ್ಕಿ ಕಾರ್ ಗಾಡಿ ಅಂತ, ಕಾರ್ ಗಾಡಿ. ಇಲ್ಲಮ್ಮ, ನಂದು ಕೆಲಸ ಐತಿ, ಬಂದು ಆಟೋಕ್ಕೆ ಬಾ. ನನಗೂ ಸ್ವಲ್ಪ ಆಗೋದಿಲ್ಲ, ಯಾಕಂದ್ರೆ ಕೆಲಸ ಭಾಳ ಅದಾವ. ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಆಗಲ್ಲ, ಮತ್ತು ಅವ್ರಿಗೆ ಅದೇ ಚಾಲಿ ಬಿದ್ದು ಬಿಡ್ತೈತಿ. ಅದಕ್ಕೆ ಅವ್ರಿಗೆ ಆಟೋಕ್ಕೆ ಬಾ. ಸರಿನಪ್ಪ. ಈ ಗುಳಿಗೆ ಪಳ್ಗೆ ಚಂದಾಗಿ ತಗೋ. ಸಂಗೀತ, ಸಂಗೀತ. ಹಾಂ ರೀ, ಬಂದೆ. ಏನ್ರಿ? ನಾ ಬರಲಾ? ಬರ್ತೀನಿ. ಅಮ್ಮನಿಗೊಂದು ಸ್ವಲ್ಪ ಹುಷಾರಿಲ್ಲ ಕಣೆ. ನೀನೇ ಎಲ್ಲ ಕೆಲಸ ಮಾಡ್ಬಿಡು ಇವತ್ತು. ಪಾಪ, ಅಷ್ಟಾದ್ರೂ ನೋಡು, ರಂಗೋಲಿ ಹಾಕಿ ಬಾಗ್ಲ ಕಸ ಹೊಡೆದು ಗಿಡಗಳಿಗೆ ಎಷ್ಟು ಚಂದ ನೀರು ಬಿಟ್ಟಿದ್ದಾರೆ. ಅಮ್ಮ ನೀರು ಬಿಡೋದ್ರಿಂದ ನೋಡು, ಮನೆ ಸುತ್ತಲೂ ಎಷ್ಟು ಚಂದ ಹಚ್ಚ ಹಸಿರು ವಾತಾವರಣ ಇದೆ. ಈ ರೀತಿ ಹಸಿರು ನಾವು ಕಾಪಾಡ್ಕೊತ ಹೋದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲೋ. ಈ ರೀತಿ ಹಚ್ಚ ಹಸಿರಿದ್ರೆ ಮನೆಯೂ ತಂಪಾಗಿರ್ತದೆ. ಅದಕ್ಕೆ ನೋಡಿ, ತಂಡ ಹತ್ತಿ ಅವ್ವ ಈ ಕಡೆ ಬಂದು ಕೂತಾಳೆ. ನೀನು ಸ್ವಲ್ಪ ಅಡುಗೆ ಮಾಡಿಬಿಡು. ಇವತ್ತು ನನ್ನ ತಂಗಿನ ಊರಿಗೆ ಬರತ್ತಾಳ ರೀ. ಇವತ್ತು ನನ್ನ ತಂಗಿನೂ ಬರಾಕತ್ತಾಳ, ಒಂಚೂರು ಹೋಗಿ ಕರ್ಕೊಂಬರ್ತಾರನ? ಹೌದೇನ? ಹಂಗಾದ್ರೆ ಅಲ್ಲೇ ಹೋಗಿ ಆಕಿನೂ ಕರ್ಕೊಂಡು ಈಕಿನೂ ಕರ್ಕೊಂಡು ಬಂದ್ಬಿಡ್ತೇನಲ್ಲ. ಬೇಡ್ರಿ, ಅಲ್ಲ ಊರಿಗೆ ಹೋಗಿ ಮತ್ತು ಇಲ್ಲಿ ನಮ್ಮ ತಂಗಿನ ಕರ್ಕೊಂಡು ಅಲ್ಲಿಂದ ಮತ್ತೆ 2 ತಾಸು ಜರ್ನಿ, ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬರೋದು. ಅಲ್ಲಿ ಬಸ್ಸಿಗೆ ಬರ್ತಾರೆ, ಇಲ್ಲಿ ಬಂದು ಬಸ್ ಸ್ಟ್ಯಾಂಡಿಂದ ಆಟೋಗೆ ಬರ್ತಾರೆ. ಈಗ ಪಾಪ ಆಕಿಗೆ ಈ ಊರು ಬರೋದು ಹೊಸದು, ಆಕಿಗೆ ಗೊತ್ತಾಗಲ್ಲ. ನೀವು ಕರ್ಕೊಂಬಂದ್ಬಿಡ್ರಿ ಬರುವಾಗ. ಅತ್ತ ಬಾಡಿಗೆ ಹೊಂಟಿರಲ್ಲ. ಆ ಕಡೆನೇ ಹೊಂಟೇರಿ. ಆಯ್ತು, ತಗೋ, ಓಕೆ. ಆಕಿನ ಕರ್ಕೊಂಬರ್ರಿ ಬರುವಾಗ, ಹೇಳಿದ್ದೇನೆ ನೋಡ್ರಿ, ನೆನಪಿಟ್ಕೊಳ್ಳಿ. ಆಯ್ತಪ್ಪ, ಬರ್ತೀನಿ. ಇದು ಸಂಗೀತ, ಒಂದು ಕಪ್ಪ ಶುಂಠಿ ಚಾ ಮಾಡವ. ಯಾಕೋ ಭಾಳ ತಂಟೆ ತಕತೈತಿ. ಅದು ಹರ್ಯಾಗ ಮಾಡಿದ ಚಾನ ಐತ್ರಿ, ಸಕ್ರೆ ಚಾ ಪುಡಿ ಹಾಕಿ ಹಾಲು ಹಾಕಿ ಮಾಡಿದ್ನಿ. ನಮ್ಮ ಮಗಳು ಹೋಗ್ತಾರಂತ, ನಮ್ಮ ಮಗಳು ಮತ್ತೆ ಬೆಳಗಿನ ಸಕ್ಲೆ ಹೋದ್ರಲ್ಲ, ಅದಕ್ಕೆ ಅದೇ ಚಾ ಐತೆ ನೋಡ್ರಿ. ಬೇಕಾಗಿ ಕೊಡಂದ್ರೆ ಅದನ್ನ ಬಿಸಿ ಮಾಡಿ ಕೊಡ್ತೇನೆ ರೀ. ಮತ್ತು ಒಳ್ಳೆ ಮಾಡಿನಂದ್ರೆ ಇದನ್ನ ಮುಸ್ರಿ ಬಾನಿ ಚೆಲ್ಲೋದಾಕತ್ರಿ. ಮತ್ತು ಚೆಲ್ಲೋದೇನ್ರಿ, ನೀವು ಕುಡಿದ್ರೆ ಅದಾರ ಹಾಕೈತಿ. ಅಲ್ಲ ಕಂಡಾಪಟ್ಟಿ ಎಲ್ಲ ಚಾ ಪುಡಿ ಸಕ್ರೆ ಹಾಕಿ ಕುದಿಸಿದ್ರ ಮುಸ್ರಿ ಬಾನಿ ಸುರೋದಕ್ಕಿಂತ ನೀವು ಕುಡಿದ್ರೆ ಒಳ್ಳೆ ಚಲೋ ಅಲ್ರಿ. ಅದನ್ನ ತಂದು ಕೊಡ್ತೇನೆ. ಕುಂಡ್ರಿ, ಒಂದು ಸ್ವಲ್ಪ ಕೆಲಸ ಐತ್ರಿ ಒಳಗೆ. ಬಂದು ಬಿಡ್ತಾಳೆ ಇಲ್ಲಿ, ಅದನ್ನು ಕೊಡು ಇದನ್ನು ಕೊಡಂತ. ಏನು ಈಕಿ ಮಗಳು ಬರಾತಾಳ ಅಂತ ಏನು ಬಾಗಲ ಸಿಂಗಾರ ಮಾಡಿದ್ದೆ. ಏನು ತ್ರಿಪುರ ಸುಂದರ ಬರಾಕತ್ತಾಳ ಈಕಿ ಮಗಳು. ಈಕಿ ಮಗಳು ಬಂದ್ರೆ ಗೋಡಿಸಿ ಗುಂದಾಂತರ ಮಾಡಿಬಿಡ್ತಾಳೆ ಮನೆ. ಈಕಿ ಮಕ್ಕಳು ಆಯ್ತು, ಚೆ ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ. ಅಲ್ಲ, ನನ್ನ ಮಗಳು ಬರಾತಾಳ, ಸ್ವಂತ ತನ್ನ ಒಡ ಹುಟ್ಟಿದ ತಂಗಿ, ರಕ್ತ ಹಚ್ಕೊಂಡು ಹುಟ್ಟಿದ ತಂಗಿ ಬರಾತಾಳ, ಕರ್ಕೊಂಡು ಬಂದ್ರೆ ಆಗಲ್ಲ ನೀವು. ಇವನು ಹೆಂಡತಿ ತಂಗಿ ಬರಾತಾಳ ಅಂದ್ಕೊಳ್ಳಿ ಓಡಿ ಹೋದಂಟಲ್ಲ ಕರ್ಕೊಂಡು ಬರಾಕ. ಎಲ್ಲ ಅವ್ರವ್ರು ಹೆಂಡ್ತಿಯಾರು ಬರುತ್ತಾನೆ ಅಷ್ಟೆ, ತಾಯಿ ತಂಗಿ ಅಂತ. ಪಾಪ ನನ್ನ ಮಗಳು ಅಲ್ಲಿಂದ ಬಂದು ಇಲ್ಲೆಷ್ಟು ಖುಷಿಯಿಂದಾರ ಇರ್ತಾಳು. ದೇವ್ರೇಪ್ಪ,
ತಾಯಿ ಕಣ್ಣಮ್ಮ ನನ್ನ ಮಗಳು ಬರುವಷ್ಟಿಲ್ಲ ನಾನ ಮಾಡವ ಅವಾಗೆಲ್ಲ ಚಲೋ ಚಲೋ ನಾನು ಮಾಡಾಕು ಹಂಗೆ ಮಾಡಿ ಯಾಕಂದ್ರೆ ಈಗ ನನ್ನ ಸೊಸಿ ಏನು ಮಾಡಕ್ಕಾಗಿಲ್ಲ ನಿನ್ನೆಲ್ಲ ಬಾರ ಹಾಕ್ಯಾನ ಆರಾಮ್ ಮಾಡವ ಗಂಗವ್ವ ಗಂಗವ್ವ ಏ ಗಂಗವ್ವ ಎಷ್ಟು ಚಂದ ಬಿಸಿಲೈತೆ ಗಂಗವ್ವ ಇಲ್ಲಿ ಕುಂತ ಏನು ಮಾಡತಿ ಓ ಸುಮ್ಮವ ಬಾರವಾ ಯಾಕ ದನಿ ಚೇಂಜ್ ಆಗೈತಿ ನೆಗಡಿ ಬಂದೈತನ ಕಸಾರಿಗೆ ಬಂದೈತಿ ಹ್ಞೂ ಯವ್ವ ಮೊನ್ನೆ ಜೋರು ಮಳೆ ಹತ್ತಲ್ಲ ಮಳ್ಯಾಗ ಹಿಕ್ಕಲಾಗ ಒಂದು ಟ್ಯಾಕ್ಟರ್ ಕಟ್ಟಿಗಿದ್ವಿ ಯವ್ವ ತೆಗೆದಿಡ್ಬೇಕಂದ್ರೆ ಎಲ್ಲ ಮಳಿ ದೋದು ಬರತೈತಿ ಇವನ್ನೆಲ್ಲ ಕಟ್ಟಿಗೆ ತೋದು ಅಂದ್ರೆ ನಾಳೆ ಉರಿ ಹಚ್ಚಾಕ ಅಡುಗೆ ಮಾಡಕ್ಕೆಲ್ಲ ನಿಕ್ರಾಕತ್ತಲ್ವ ಹಾಗಾಗಿ ಅವನ್ನೆಲ್ಲ ಯಾಲ ಅಟ್ಲ ಹತ್ತಿ ತೆಗೆದಿಟ್ಟು ನೀವು ಎಲ್ಲ ತಂದು ಒಳಗೆ ಹೋಗುದ ರಗಡಾಗಿ ಹೋತು ಒಂದಿನ ಹಿಡಿತು ನೋಡುವ ಅಲ್ಲ ಅಷ್ಟೆಲ್ಲ ತೆಗೆದಿಟ್ಟು ಒಳಗೆ ಬರ್ತೇನೆ ನೋಡ್ತೇನೆ ತೊಟ್ಟೆಲ್ಲ ತುಂಬಿ ನಿಂತತ್ ಮಳಿ ಅವ ತೊಟ್ಟಿ ಎಲ್ಲ ನೀರು ತುಂಬಿ ಹೋಗುದು ಮತ್ತು ಅವನ್ನ ಛತ್ರಿ ಹಿಡ್ಕೊಂಡು ಬಂದು ಪೈಪ್ ಏನಾಗಿತ್ತಾರೋ ಕಟ್ಟಿತ್ತು ಒಂದಿಷ್ಟು ನೀರು ಗೊಜ್ಜಿ ಅಥವಾ ಕಟ್ಟಿಗೆ ಹಾಕ್ತಿ ನೀರು ಹೋಗುವಂಗೆ ಮಾಡಿ ನೀವ ಮಳೆಗಾಲ ಇರಾಕಿಲ್ಲಲ್ಲ ಹೋಗೈತಂತ ಇವ್ರು ತೊಟ್ಟಿ ಮುಚ್ಚಾರ ಏನಾರ ಹುಳ ಹುಪ್ಪಡಿ ಒಳಗೆ ಬರ್ತಾವಂತ ಅದು ಈಗ ಮಳೆ ಬಂದ್ಬಿಟ್ಟೈತಿ ಅದನ್ನ ಯಾರೂ ತೆಗ್ದೇ ಇಲ್ಲ ನಾನು ತೆಗಿಬೇಕು ತೆಗೆದ್ರೆ ಮತ್ತು ಅದನ್ನ ತೆಗೆದ್ನಿ ಮತ್ತು ಅದನ್ನೆಲ್ಲ ನೀರು ಗೊಜ್ಜಿ ಎಲ್ಲ ಸ್ವಚ್ಛ ಮಾಡಿ ಪೈಪ್ ತೆಗಿಯೋಣಂದ್ರೆ ನೀರೆಲ್ಲ ಹೋದ್ವ ಹಿಂಗಾಗಿ ತೋರಿಸ್ಕೊಂಡಿಲ್ಲ ನೀನು ಥಂಡಿ ಜ್ವರ ಫುಲ್ ಬಂದಿದ್ದು ಮಗ ಡಾಕ್ಟರ್ನ ಕರ್ಕೊಂಬಂದು ಇಂಜೆಕ್ಷನ್ ಮಾಡಿಸಿದ ಸ್ವಲ್ಪ ಈಗ ಹಳವಾರ ಆಗೈತಿ ಅದಕ್ಕೆ ಒಂಚೂರು ಬಿಸಿಲು ಭಾಳ ಒಳಗೆ ತಂಪು ಸುತ್ತೂ ಕಡೆ ಗಿಡಗಳು ಅದಾವಲ್ಲ ಹಿಂಗಾಗಿ ಗಿಡ ತಂಪು ಭಾಳ ಬೀಳ್ತತಿವ ಮನೆಯಾಗ ಅತ್ತಾಗ ಚಳಿ ಹೊತ್ಕೊಂಡು ಹೋಗುವಂಗೆ ಚಳಿ ಬಂದೈತಿ ಅದಕ್ಕೆ ಬಿಸಿಲು ಕಸಾಕಿಲ್ಲೇ ಎಳಿ ಬಿಸಿಲಿತ್ತ ಕುಂತ ನೋಡಿ ಮೈ ಬೆಚ್ಚಗಾಗತ್ತತಿ ಈಗ ನಿಂಗೆ ಒಂಥರ ಚಲೋ ಹಿತ ಅನಿಸ್ತೈತಲ್ಲ ಚಳಿಗೆ ಈ ಬಿಸಿಲಿಗೆ ಎಲ್ಲ ಅಲ್ಲ ನೀನು ನೀನು ಒಂಚೂರು ತಿಳುವಳಿಕೆ ಅನ್ನೋದೇ ಇಲ್ಲಲ್ಲ ಯಾಕೆ ನೀ ಯಾಕೆ ಎಲ್ಲ ಕೆಲಸ ಮಾಡ್ತಿ ಅಲ್ಲ ಅಷ್ಟೆಲ್ಲ ಕಟ್ಟಿಗೆ ಒಬ್ಬಾಕೆ ಇಡುವಂಥದ್ದು ಏನು ಉಚಿತನ ಐತಿ ನಿನಗೆ ಯಾಕೆ ನಿಮ್ಮ ಸೊಸಿ ಇಲ್ಲ ನಿಮ್ಮ ಸೊಸಿ ಅವು ಬೇರೆ ಬಂದಿದ್ಲ ಮಾಡ್ಕೋತಿದ್ರುವ ಅಕ್ಕಿ ಬಾಳೆಕಾಕಿ ಬೇಡ ಅಕ್ಕಿ ಏನು ಅಡುಗೆ ಮಾಡೋದಿಲ್ಲನ ಅಲ್ಲ ಅಕ್ಕಿಗೂ ಕಟ್ಟಿಗೆ ಹಸಿ ತೋದಿದ್ದು ಅಂದ್ರೆ ಹೊಗೆ ಹಿಡಿತತ್ತಲ್ಲ ಮನೆಯಲ್ಲ ಅಲ್ಲ ನೀ ಯಾಕೆ ಒಬ್ಬಾಕೆ ಮಾಡಕ್ಕೆ ಇರಲಿ ಬಿಡುವ ನನ್ನ ಮಗ ಅಲ್ಲಿ ಕಷ್ಟಪಟ್ಟು ದುಡಿದು ಈಗೆಲ್ಲ ಇಲ್ಲಿ ಕುಂತ್ಕೊಂಡು ಹಾಳು ಮಾಡಕತ್ಲಂದ್ರ ಪಾಪ ಏನು ಮಾಡೋದು ಒಂದು ಗ್ಯಾಂಡರ್ ಮಾಡ್ತೈತೆ ಬಟನ್ ಪಟಕ್ ಅಂತ ಇರ್ತೈತಿ ಗ್ಯಾಂಡರ್ ಮುರಿದು ಬಿಡ್ತೈತಿ ಒಂದು ಗ್ಯಾಸ್ ಬರ್ತೈತೆ ಪಟ್ ಅಂತ ಹಿಂಗೆ ಗ್ಯಾಸ್ ಇರ್ತೈತೆ ಏನು ಮಾಡ್ತಿ ಲಟ್ ಅಂತ ಮುರಿದು ಬಿಡ್ತಾಳೆ ಒರೆಸ್ತಾ 3 ಗ್ಯಾಂಡರ್ ಕೆಟ್ಟು ಏನು ಮಾಡ್ತಿ ಹಾಂ ಒಗಾತ ಅನ್ನೋದಿಲ್ಲ ಬಿಸಿನೀರು ಕಾಸಿದಾನೆ ಬಿಸಿನೀರು ಸೋಲಾರ್ ಕುಣ್ಸ್ಯಾನ ಮಗ ಆ ಸೋಲಾರ್ನ ಏನು ಮಾಡ್ತೈತಿ ಮುಂಜಾನೆ ಕೈಕಾಲು ತಗೋತೈತಿ ಸಂಜೆ ಕೈಕಾಲು ತಗೋತೈತಿ ಹರಿಯಾಣ ಸಂಚಾರ ಬಿಸಿನೀರ ತೆಗಿತೈತಿ ಮತ್ತು ಬೆಳಿಗ್ಗೆ ಎತ್ಕೊಂಡು ಬಿಸಿನೀರು ಬಂದ್ರೆ ಎಲ್ಲಿ ಬರ್ತಾವು ಮತ್ತು ಗಂಡಕ್ಕೆ ಕಾಯಿಲಿಟ್ಟು ನೀರು ಕಾಸಿ ಕೊಡ್ತಾ ಮಕ್ಕಳಿಗೂ ನೀರು ಕಾಸಿ ಕೊಡ್ತಾ ಹಿಂಗೆ ಇವ ಹಾಳು ಅಂದ್ರೆ ಹಾಳು ಮಾಡ್ತೈತಿ ಮತ್ತು ಒಂದು ತಾಡು ತುಂಬ ಹುಡುಗರು ಉಣ್ಣದು ಎಟ್ಟವ ಅವು ಎಷ್ಟು ಉಂಟಾವು ಒಂದಿಟ್ಟು ಉಂಟಾವು ಇಷ್ಟು ಉಂಟಾವ ಹಾಲು ಹಾಕಿ ಚಮಚಲಿ ಅನ್ನ ಹಾಕಿ ಉಣಿಸಿ ಬೇಕಂದ್ರೆ ಮತ್ತೊಂದು ಸಲ ಅನ್ನ ಹಾಕೊಂಡು ಹಾಲು ಹಾಕೊಂಡು ಉಣಿಸ್ತಾರವ ಏನಿಲ್ಲ ಆ ಹುಡುಗರಿಗೆ ಒಂದು ತಾಬಾನ್ ತುಂಬ ಅನ್ನ ಹಾಕೊಂಬರ್ತಾಳೆ ಏನು ಬಿಟ್ಟು ನಾನು ಮೊಮ್ಮಕ್ಕಳ ತಿಂದಿರ್ತೀನವಲ್ಲ ಯಾಕೆ ಮಾಡೋದು ಕೇಳಿ ಹೇಳಾಕತ್ತಾನೆ ಯವ್ವ ನಿನಗೆ ಆ ತಾಬಾನ್ ತುಂಬ ಅನ್ನ ಹಾಕೊಂಡು ತಾಬಾನ್ ತುಂಬ ಹಾಲು ಹಾಕೊಂಬರ್ ತಾಬಾನ್ ತುಂಬ ಹಾಲು ಹಾಕ್ತಾಳ ಅವು ಏನು ಮಾಡ್ತಾವೆ ಯಾರ್ದು ತೊನ್ನ ಸಾಕು ಅದನ್ನ ಏನು ಮಾಡ್ತಾ ತಾನಾರ ಉಣ್ಬೇಕಲ್ಲ ತಾನು ಉಣ್ಣಂಗಿಲ್ಲ ಹೋದಾಕಿಲ್ಲ ಪಟಕ್ನ ಮುಸ್ರಿ ಬನ್ನಿ ಸುರುತ್ತಾ ಅಲ್ಲ ಕೇಳಿ ಮಾಡೋದಂದ್ರೆ ಎಷ್ಟಿರ್ತೈತಿ ತಾಯಿ ಅನ್ನಪೂರ್ಣೇಶ್ವರಿ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿರ್ತೇವೆ ಅಂತ ಅದ್ರಾಗ ಹಿಂಗಾಗಿ ಆಸರ ಬಂದು ಹೋಗಿದ್ದೇವ ನೋಡಿ ಮತ್ತೇನು ಮಾಡ್ತಿ ಮತ್ತೆ ಅತಿ ಮತ್ತೆ ನಾವು ಇದ್ದಾಗ ಮೊಸರು ಆಗುಲ್ರಿ ನೀವಿದ್ರೆ ಮೊಸರು ಎಲ್ಲ ಮಾಡ್ಕೊಂಡು ತಿಂತಾರೆ ನಾವಿದ್ದಾಗ ಹಿಂಗ್ಯಾಕೆ ಮಾಡ್ತಾರೆ ನೀವು ಅಂತ ನನಗೆ ಏನು ಮಾಡಲಿ ಎಲ್ಲಿ ಹೇಳಿವ ನನಗರ ಸಾಕಾಗಿ ಹೋಗಿದ್ದೇವ ಈ ಸಸಿನ ಕಟ್ಕೊಂಡ ಅದಕ್ಕೆ ಮತ್ತು ನನ್ನ ಮಗನ ನಿಗ್ರಲ್ಲ ನನ್ನ ಮಗನ ಬಾಳೆ ನಾವು ನೋಡ್ಬೇಕಲ್ವ ಅದಕ್ಕಾಗಿ ಎಲ್ಲ ಮಾಡತ್ತಾನೆ ನೋಡಿ ನಮ್ಮ ಗೌಡ್ರು ಬೆಳಿಗ್ಗೆ ನೀನೇ ಹೋಗ್ಯಾರವ ಭತ್ತ ಕೊಯ್ಯಕ್ಕೆ ಪಾಪ ಮಳಿ ಅವು ಕೊಡ್ತಕ್ಕೆ ಹೊಲದಾಗ ಉಳ್ತಾರೆ ಇನ್ನೂ ತನ ಮನೆಗೆ ಬಂದಿಲ್ಲ ನಾನು ಅರೆ ಅಜ್ಜಿ ಮರಿಗೆ ಚಾ ಒಂದಿಟ್ಟು ಉಪ್ಪಿಟ್ಟು ಮಾಡಿ ಕೊಟ್ಟು ಕಳಿಸಿದಾನೆ ಅಂತ ಅದು ಅರಿವಿಲ್ಲಕ್ಕಿಗೆ ಮಾವಂದು ಏನು ಮಾಡೋದು ಎಲ್ಲ ನಾವು ಬಡ್ಕೊಂಡು ಸಾಯ್ಬೇಕಾಯವ ನಿಂದು ಒಂದು ಹನೆ ಬರ್ನ ಬಿಡಕ್ಕಂಗವ ಆಯ್ತು ನಾನು ಒಂದಿವ್ಸ ಹೂ ಭಾಳ ಚಂದ ಇದ್ದಲ್ಲ ಅದಕ್ಕೆ ಒಂದೆರಡು ಹೂ ದೇವ್ರಿಗೆ ಹರ್ಕೊಂಡು ಹೋಗೋಣ ಅಂತೇಳಿ ಬನ್ನಿ ಎಷ್ಟು ಚಂದ ಹಚ್ಚಿದೀವ ಭಾಳ ಚಂದಾಗೈತೆ ನೋಡಿ ಇವತ್ತು ಬಾಗಲ್ಲ ರಂಗೋಲಿ ನೋಡಾಕತ್ರ ಈ ಕಾಲೇಜ್ ಹುಡುಗಿಯರು ತೆಗಿತಾರಲ್ಲ ಹಂಗೆ ತೆಗ್ದಿ ನೋಡುವ ಅಷ್ಟು ಚಂದ ಆಗೈತೆ ನೋಡ ಹ್ಞೂ ಇವತ್ತು ನನ್ನ ಮಗಳು ಬರಾಕತ್ತಾಳ ಅದಕ್ಕೆ ಒಂಚೂರು ಚಲೋ ತಂಗಿ ಇರ್ಲಿ ಅಂತೇಳಿ ಇದನ್ನು ಮಾಡೀನಿ ಯಾರು ಬರತ್ತಾರ ಅದಿತಿ ಬರತ್ತಾನ ಹ್ಞೂ ನನ್ನ ಮಗಳು ಅದಿತಿ ಬರತ್ತಾಳ ಆತು ಹಂಗಾರ ನಾ ಒಂದಿವ್ಸ ಕಡೆ ಹಿತ್ಲಾನು ಹರ್ಕೊಂಡು ಹೋಗ್ಲನ ಇಲ್ಲಿ ಬೇಡ ಬಾಗಲ ಚಂದ ಅದಾವು ಮತ್ತು ನೀನು ಸಸಿ ನೋಡಿ ಅಂದ್ರೆ ಅಡ್ರ ಅಂತ ಹಿತ್ತಲ ಹಾಸಿ ನಿಂಗೆ ಹೇಳಿದಲ್ಲ ಹರ್ಕೊಂಡು ಹೋಗ್ತಾನೆ ಅದೇನು ಹಿತ್ತಲಿಕ್ಕಿಲ್ಲ ಇಲ್ವಾ ಹಿತ್ತಲಕ್ಕೆ ಹೋಗ್ಯಾಳ ನೋಡಿ ಈಗ ನೋಡಿಗಿದಾಳು ಮತ್ತು ಆರ್ಡರ್ ಅಂತೈತಿ ಅದಕ್ಕೆ ಯಾರಿಗೂ ಕೊಡೋದಲ್ಲ ಬಿಡೋದಲ್ಲ ಹಚ್ಚೋದು ಗೊತ್ತಿಲ್ಲ ನೀರು ಹಾಕೋದು ಗೊತ್ತಿಲ್ಲ ಮತ್ತೆ ಎಲ್ಲ ಮಾಡೋದು ನಾನು ಕೊಡೋದು ಬೇಡ ತೊಗೊಳೋದು ಬೇಡ ಆಕಿ ನನ್ನ ಮಗಳು ಬಂದ್ರೆ ಇದು ಕೆಂಡ ಕಾರಿ ಇಡ್ತಾವ ನೋಡುವ ಸಾಕಾಗಿ ಹೋಗೈತೆ ನನಗೆ ಆತು ತಗೋ ಬರ್ತೇನೆ ಹಂಗಾರ ಒಗಾತಿಂದ ಏರಟ್ ಗುಳಿಗೆ ಔಷಧ ತೊಗೊಂತೀರಿ ಮತ್ತು ಏನು ಮಾಡಕ್ಕೆ ಬರ್ತೈತಿ ಅವ್ರವ್ರು ಭಾಳ ಇದ್ದಲ್ಲ ಮಗ ಚಲೋ ತಮಗಿದ್ರಕ್ಕತಿ ಏನು ಮಾಡೋದು ಮಗನ ಮಾತಿಗೆ ಮಾತಾಡ್ತಾನು ಎಲ್ಲ ಹಿಂತಿ ಬಾಲನ ಬಡಿತಾನು ಇಲ್ವಾ ನನ್ನ ಮಗ ಚಲೋನ ಅದಾನ ಹಂಗೆ ಮಾಡಿಸಿಟ್ಟಾಳಿಕಿ
ಅವು ಎಲ್ಲ ಅವು ಅದಾವ ಅದ್ರ ಮನ್ಯಾಗ ಅದಕ್ಕೆ ಹಂಗೆ ಮಾಡಿಸಿ ಇಟ್ಬಿಟ್ಟಾಳ. ಏನು ಮಾಡ್ದಿನ ಹಂಗೆ ಬಂದಂಗೆ ಹೋಗೋದಲ್ಲ. ಆತು ತಗೋ ಹಂಗಂಗು ನಾ ಬರಲಿ. ಹ್ಞೂ ಆತು ತಗೋ ಹಿತ್ಲಾಗದ ಹರ್ಕೊಂಡು ಹೋಗತ್ತೆ ನೀನು ಕೇಳ್ತಿ ತಗೋ. ತೀರಾಕತ್ತಿ ಇನ್ನೂ ಬರಲಿಲ್ಲ ನನ್ನ ಮಗಳು. ಫೋನಾರ ಹಚ್ಲೇನ ಹಿಂಗೆ ಆಗತ್ತತಿ ಎತ್ತುವಾಳು ಏನು ಬರತ್ತಾಳ ಏನು ಬಸ್ನ್ಯಾಗ ಅದು ಅದಾಳ ಏನು. ಪಾಪ ಬರಾಕತ್ರ ಪಾಪ ಅದಕ್ಕೆ ಬಸ್ನ್ಯಾಗ ಬ್ಯಾಗು ಹುಡುಗರು ಎಲ್ಲ ನಿಗ್ರನ ಮತ್ತು ಇವ್ನು ಕರ್ಕೊಂಬಂದಿದ್ರೆ ಹಿಂಗೆ ಆಕಿತ್ತು. ಎತ್ತುವಾಳು ಬಿಡೋದು ಪಾಪ. ಸ್ವಲ್ಪ ಸಮಯದ ನಂತರ ಯಾವ ಯಾವ ಬಂದು ಅನ್ನೋ ಪಶುಗಳು ಬಂದ ಬಿಟ್ಟು ನೋಡಿ. ಐ ಇಲ್ಲಿ ನೋಡ್ಬೇ ಮಮ್ಮಿ ಎಷ್ಟು ಚಂದ ರಂಗೋಲಿ ತೆಗಿತಾರೆ. ಯಾವ ಯಾರಿಲ್ರುವ ಮುಂದೋಗ್ರಿ. ಯಾವ ಇವ್ಯಾ ಬಡ್ಕೊಳತ್ತಾವ ಮುಂದೋಗ್ರಿ ಅನ್ನತೇನಲ್ಲ. ನೀಲ ಈಗ ಬಂದಿ. ಹಾಂ ಬಾ ನೀಲ ಒಳಗೆ ಬಾ. ಅನುಶ್ರೀ ಆರು ಆರಾಮಿದ್ದೀರಪ್ಪ. ನಾನು ಯಾರೋ ಯವ್ವ ಯವ್ವ ಅನ್ನೋದಕ್ಕೆ ಭಿಕ್ಷುಕರು ಬಂದಾರ ಅಂತ ತಿಳ್ಕೊಂಡ್ಬಿಟ್ಟಿನಿ. ನಂಗೆ ನೀವಂತ ಗೊತ್ತಾಗಲಿಲ್ವಾ ಅಪ್ಪಾತ. ಬರ್ರಿ ಒಳಗೆ ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇವರು ನಮ್ಮ ನಾದ್ನಿ ಆಗಬೇಕು, ಈ ಮನೆ ಮಗಳು. ಸೇಮ್ ನಮ್ಮ ಅತ್ತಿಗತೆನೇ ಇರ್ತಾರೆ, ಆದರೆ ಡ್ರೆಸ್ಸು ಮತ್ತು ಹೇರ್ ಸ್ಟೈಲ್ ಅಷ್ಟು ಚೇಂಜ್ ಇರುತ್ತೆ ಅಷ್ಟೇ. ಇವರು ನಮ್ಮ ನಾದ್ನಿ ಆಗಬೇಕು. ಅವಳ ಹೆಸರು ಬಂದು ಅವಳು ನನ್ನ ನಾದ್ನಿ ನೀಲ, ಹಾಗೆ ಅವಳ ಮಗಳು ಅನುಶ್ರೀ, ಆಮೇಲೆ ಮಗ ಆರ್ಯನ್ ಇರ್ತಾನೆ. ಒಂದು ಗಂಡು ಒಂದು ಹೆಣ್ಣು ಸೇಮ್ ನನ್ನ ಕತೆನ. ನನಗೂ ಒಂದು ಗಂಡು ಒಂದು ಹೆಣ್ಣು. ನೋಡಿ ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾವ ಕತೆಗೂ ಸಂಬಂಧಿಸಿದಲ್ಲ, ಯಾವ ವ್ಯಕ್ತಿಗೂ ಸಂಬಂಧಿಸಿಲ್ಲ, ಕೇವಲ ಕಾಲ್ಪನಿಕ ಮಾತ್ರ. ನಾನಾಗಿ ಇದನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇರುವಂಥ ಕತೆ. ಸೊ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕು ಶೇರು ಸಬ್ಸ್ಕ್ರೈಬು ಇರಲಿ ಪ್ಲೀಸ್ ಅಂತ ಹೇಳ್ತಾ ಬನ್ನಿ, ಮುಂದಿನ ವಿಡಿಯೋ ನಾಳೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಕಥೆಯಲ್ಲಿ ನಾನು ಸ್ವಲ್ಪ ನಿಮಗೆ ನಿಷ್ಠುರವಾಗಿ ಕಾಣ್ತಾ ಇರ್ಬೋದು. ಈ ಕಥೆಯಲ್ಲಿ ಸ್ಟೋರಿಲಿ ಹಾಗೆ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಹಾಗೆ ತೊಗೊಂಡಿದ್ದೀನಿ, ನಾನು ತೊಗೊಂಡಿದ್ದೀನಿ ಈ ಕತೆ ಹೀಗೆ ಇರಲಿ ನನಗೆ ಅಂತ. ಸೊ ಇದರಲ್ಲಿ ನಮ್ಮ ಅತ್ತೆದೇ 2 ಪಾರ್ಟ್ ಮಾಡಿದ್ದೀನಿ, ಒಂದು ತಾಯಿದು ಒಂದು ಮಗಳದು. ನಮ್ಮ ಅತ್ತೆ ಹೆಸರು ಬಂದು ಗಂಗಾ, ಇವಳ ಹೆಸರು ಬಂದು ನೀಲ. ನೆನ್ಪಿಟ್ಕೊಂಬಿಡಿ, ಇವಳ ಹೆಸರು ಬಂದು ನೀಲ, ನಮ್ಮ ಅತ್ತೆ ಹೆಸರು ಬಂದು ಗಂಗಾ. ಮಕ್ಕಳ ಹೆಸರು ಇವರು ಅನುಶ್ರೀ, ಆರ್ಯನು. ನನ್ನ ಮಕ್ಕಳ ಹೆಸರು ಬಂದು ಅಭಿ, ಅಂಜು ಅಂತೇಳಿ. ಹುಡುಗನ ಹೆಸರು ಅಭಿಷೇಕ್, ಮಗಳ ಹೆಸರು ಅಂಜಲಿ. ಸರಿನಾ?